ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಟ್ಟಿಯೂರು ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಒಂದು ರೀತಿಯಲ್ಲಿ ಶಬರಿಮಲೆಗೆ ಹೋಗುವಂತೆ ಭಕ್ತರು ಇಲ್ಲಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಶಿವ ಪಾರ್ವತಿಯ ದರ್ಶನಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕದ ಬಹುತೇಕ ಭಕ್ತರು ಇಲ್ಲಿಗೆ ದಾಂಗುಡಿ ಇಡ್ತಾ ಇದ್ದು ಫುಲ್ ರಶ್ ಆಗಿದೆ. ಆದರೆ ಅಲ್ಲಿನ ಆಡಳಿತ ಮಂಡಳಿ ಮಾತ್ರ ಕ್ಯಾರೆ ಅನ್ನದೆ ಕರ್ನಾಟಕ ಭಕ್ತರನ್ನ ಕೀಳಾಗಿ ನಡೆಸಿಕೊಳ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಕ್ತರು ಫುಲ್ ರೊಚ್ಚಿಗೆದ್ದಿದ್ದಾರೆ. ಕೊಟ್ಟಿಯೂರಿನ ಸನ್ನಿಧಿಯಲ್ಲಿ ಭಾರೀ ಅವ್ಯವಸ್ಥೆ. ದರ್ಶನ್ ಹೋಗಿದ್ದಕ್ಕೆ ಫೇಮಸ್, ಆಮೇಲೆ ನರಕ ದರ್ಶನ. ಬರೀ ರೌಡಿಸಮ್. ಅಷ್ಟು ಜನ ಸೇರಿ ಕಾಲಿಂದ ನೀರು ಎಸ್ತಾ ಇದ್ದಾರೆ. ಸದ್ಯ ಟೆಂಪಲ್ಗಳ ಲಿಸ್ಟ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಅಂದ್ರೆ ಕೊಟ್ಟಿಯೂರಿನ ಶಿವ ಪಾರ್ವತಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಕೇರಳದ ಒಂದಿಷ್ಟು ಮಂದಿಗೆ, ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಮಂಗಳೂರು ಸುತ್ತಮುತ್ತಲ ಜನರಿಗೆ ಮಾತ್ರ ಗೊತ್ತಿತ್ತು. ಯಾವಾಗ ನಟ ದರ್ಶನ್ ಅಲ್ಲಿಗೆ ಹೋಗಿ ಬಂದ್ರೋ ಆಗ್ಲೇ ಕೊಟ್ಟಿಯೂರು ಫೇಮಸ್ ಆಯ್ತು. ಅಲ್ಲಿಯವರೆಗೂ ಕರ್ನಾಟಕದ ಬಹುತೇಕ ಜನರಿಗೆ ಇಂಥದ್ದೊಂದು ಊರಿದೆ, ಆ ಊರಿನಲ್ಲೊಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬೇಲ್ ಮೇಲೆ ಹೊರಗಿದ್ದ ದರ್ಶನ್ 2025ರ ಜೂನ್ ತಿಂಗಳಲ್ಲಿ ವಿಜಯಲಕ್ಷ್ಮಿ ಧನ್ವೀರ್ಗೌಡ ಜೊತೆ ಇದೇ ಕೊಟ್ಟಿಯೂರಿಗೆ ಭೇಟಿ ಕೊಟ್ಟಿದ್ರು. ದರ್ಶನ್ ಭೇಟಿ ಕೊಟ್ಟಿದ್ದು ಸುದ್ದಿಯಾಗಿದ್ದೇ ತಡ ಕೊಟ್ಟಿಯೂರು ಇದ್ದಕ್ಕಿದ್ದಂತೆ ಫೇಮಸ್ ಆಯ್ತು. ಅದಾದ್ಮೇಲೆ ನಟ ಜಗ್ಗೇಶ್ ಕೂಡ ಕೊಟ್ಟಿಯೂರು ಶಿವನ ಆಲಯಕ್ಕೆ ಭೇಟಿ ನೀಡಿದ್ರು. ಅದು ಮತ್ತೊಮ್ಮೆ ಸುದ್ದಿ ಆಯ್ತು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಕೂಡ ಮಗುವಿನ ಜೊತೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಂದ್ರು. ಹೀಗೆ ಬೆನ್ನಿಗೆ ಕನ್ನಡದ ಸಿನಿಮಾ ಸ್ಟಾರ್ ನಟ ನಟಿಯರು ಹೋಗಿ ಬಂದ ನಂತರ ಕೊಟ್ಟಿಯೂರು ಕೇರಳದ ಕಾಶಿಯಂತೆ ಕಾಣಿಸ್ತಾ ಹೋಯಿತು. ತಂಡೋಪತಂಡವಾಗಿ ಕೊಟ್ಟಿಯೂರಿಗೆ ಹೋಗೋಕೆ ಶುರು ಮಾಡಿದ್ರು ಜನ. ಇಷ್ಟಾಗ್ತಾ ಇದ್ದಂತೆ ಕರ್ನಾಟಕದಿಂದ ಭಕ್ತರು ತಂಡೋಪತಂಡವಾಗಿ ಹೋಗಲು ಶುರು ಮಾಡಿದ್ರು. ಪ್ರತಿ ವರ್ಷವೂ ಇದೇ ತಿಂಗಳಲ್ಲಿ ಕೊಟ್ಟಿಯೂರಿನಲ್ಲಿ ವಿಶೇಷ ಪೂಜೆ ನೆರವೇರುತ್ತೆ. ಆಗ ಭಕ್ತರು ತಮ್ಮ ಭಕ್ತಿ ಭಾವವನ್ನ ಸಮರ್ಪಿಸುತ್ತಿದ್ರು. ಆದ್ರೆ ಈಗ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡಿ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಟಿಕೆಟ್ ಇಲ್ವಂತೆ, ಅವ್ರ ಕಡೆ ಬಂದು ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ಮ ಕನ್ನಡ ಜನಗಳು ಬರ್ತಾ ಇರೋದು, ಎಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕಲ್ಲ. ಇನ್ನು ಇಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಭದ್ರತಾ ಸಿಬ್ಬಂದಿ ಮಹಿಳೆಯರ ಮೇಲೆ ದರ್ಪ ತೋರುತ್ತಿದ್ದಾರೆ. ಅಲ್ಲದೆ ಭಕ್ತರ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿ ಮೆರೆಯುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಸರತಿ ಸಾಲಿನಲ್ಲಿ ನಿಂತಿದ್ದ ವೇಳೆ ಭೀಕರವಾಗಿ ತಳ್ಳಾಟ ನೂಕಾಟವಾಗ್ತಿದ್ದು ಮಹಿಳಾ ಭಕ್ತರಿಗೆ ಹೆಚ್ಚಿನ ಸಮಸ್ಯೆಯಾಗುತ್ತಿದೆ. ಅಷ್ಟೇ ಅಲ್ಲದೆ ಕನ್ನಡಿಗರೊಂದಿಗೆ ಅನಗತ್ಯವಾಗಿ ಕಠಿಣ ವರ್ತನೆ ತೋರಲಾಗುತ್ತಿದೆ. ಕರ್ನಾಟಕದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ರು. ಕನ್ನಡಿಗರಿಗೆ ಸೂಕ್ತ ಗೌರವ ನೀಡಲಾಗುತ್ತಿಲ್ಲ. ಟಿಕೆಟ್ಗೆ 1000 ರೂಪಾಯಿ ಕೊಟ್ಟರೂ ಸರಿಯಾಗಿ ದೇವರ ದರ್ಶನಕ್ಕೆ ಅವಕಾಶ ಸಿಗುತ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ. ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ನಿಜವಾಗ್ಲೂ ನಮ್ಮ ಕನ್ನಡದವರು ಸೆಲೆಬ್ರಿಟೀಸ್ ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ದುಡ್ಡಿನ ದಂಧೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕೊಟ್ಟಿಯೂರಿನಲ್ಲಿ ಕರ್ನಾಟಕದ ಭಕ್ತರಿಗೆ ನರಕ ದರ್ಶನವಾಗ್ತಿದೆ. ಇನ್ಮೇಲಾದ್ರೂ ಕೇರಳ ಸರ್ಕಾರ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸುತ್ತೋ ಇಲ್ವೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.